ಓಕೆ. ಕ್ವಿಕ್ಕಾಗಿ ಯಾವ ಥರ KCETಗೆ ರೀಸೈಜನ್ನು ಮಾಡೋದು ಫೋಟೋನ ಮತ್ತು ಸಿಗ್ನೇಚರ್ ಅನ್ನೋದು ಕ್ವಿಕ್ಕಾಗಿ ನೋಡ್ಕೊಬರೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ನೋಡ್ತಿರ್ಬೋದಲ್ಲಿ ನಿಮಗೆ ಅಲ್ಲಿ ಓಪನ್ ವಿತ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಪನ್ ವಿತ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ವಿತ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಫೋಟೋ ಏನಾಗುತ್ತೆ ಅಂದರೆ ಪೇಂಟಲ್ಲಿ ಓಪನ್ ಆಗುತ್ತೆ. ನೀವು ಕೆಳಗಡೆ ಚೆಕ್ ಮಾಡ್ಕೋಬೋದು ಫೈಲ್ ಸೈಜ್ ಎಷ್ಟಿದೆ ಅಂತ ಬಿಫೋರ್ ಕ್ರಾಪ್ ಮಾಡೋದಕ್ಕೆ ಮುಂಚೆ, ರೀಸೈಜ್ ಮಾಡೋದಕ್ಕೆ ಮುಂಚೆ. ಆಮೇಲೆ ಹೋಗಿ ರೀಸೈಜ್ ಮೇಲೆ ಕ್ಲಿಕ್ ಮಾಡಿ. ಟಾಪಲ್ಲಿ ಫಿಕ್ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ. ಫಿಕ್ಸೆಲ್ಸ್ ಏನಿರುತ್ತೆ ಅದನ್ನು ಚೇಂಜ್ ಮಾಡಿ, ನಂಬರನ್ನು ಕಡಿಮೆ ಮಾಡ್ಕೊಳ್ಳಿ ನೀವು ಸೈಜನ್ನು ಕಡಿಮೆ ಮಾಡೋಂಗಿದ್ರೆ. ಓಕೆ ಮಾಡಿ. ಓಕೆ ಮಾಡಿದ್ದಾದಮೇಲೆ ನೀವು ಸೇವ್ ಮಾಡಬೇಕು. ಕಂಟ್ರೋಲ್ ಎಸ್ ಮಾಡಿ ಅಥವಾ ಡೈರೆಕ್ಟಾಗಿ ಹೋಗಿ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಫೈಲ್ ಸೈಜ್ ಕಡಿಮೆ ಆಯಿತು. ಕಂಟ್ರೋಲ್ ಸೇವ್ ಮಾಡಿದ ತಕ್ಷಣವೇ ನಿಮ್ಮ ಫೈಲ್ ಸೈಜ್ ನೋಡಿ ಆಟೋಮೆಟಿಕಲಿ ಕಡಿಮೆ ಆಯಿತು. ಈ ಥರ ಫೋಟೋನ ರೀಸೈಜ್ ಮಾಡ್ಬೋದು. ಹಾಗೆ ಸಿಗ್ನೇಚರು ಸಹ ಇದೇ ಪ್ಯಾಟ್ರನಲ್ಲಿ ನೀವು ರೀಸೈಜ್ ಮಾಡ್ಕೋಬೋದು. ಅದೇ ಥರನೇ ಈಗ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಫೋಟೋ ಮೊದಲೆಷ್ಟಿತ್ತು ಈಗಂತ. ಸೇಮ್ ಫೋಟೋ ಸಿಗ್ನೇಚರ್ಗೂ ಅಷ್ಟೇ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ್ದಾದಮೇಲೆ ಓಪನ್ ವಿತ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ವಿತ್ ಪೇಂಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಪೇಂಟಲ್ಲಿ ಓಪನ್ ಆಗುತ್ತೆ. ಫೈಲ್ ಸೈಜನ್ನು ನೋಡಿ ಕೆಳಗಡೆ ಎಷ್ಟಿದೆ ಅಂತ ಬಿಫೋರ್ ಕ್ರಾಪ್ ಮಾಡೋದಕ್ಕೆ ಮುಂಚೆ, ರೀಸೈಜ್ ಮಾಡೋದಕ್ಕೆ ಮುಂಚೆ. ರೀಸೈಜ್ಗೆ ಹೋಗಿ ಮೇಲೆ ಟಾಪಲ್ಲಿ ಇರುವಂಥದ್ದು ರೀಸೈಜ್ ಮೇಲೆ ಕ್ಲಿಕ್ ಮಾಡಿ. ಫಿಕ್ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ನೀವು ಕಡಿಮೆ ಮಾಡಬೇಕು ಅಂದರೆ ಕಡಿಮೆ ಮಾಡಿ, ಫಿಕ್ಸೆಲ್ಸನ್ನು ನಂಬರನ್ನು ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ಓಕೆ ಮಾಡಿ. ಓಕೆ ಮಾಡಿದ್ದಾದಮೇಲೆ ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡಿ, ಅಥವಾ ಎಸ್ ಅಂತ ಮಾಡಿ ಡೈರೆಕ್ಟಾಗಿ ಸೇವ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕಲಿ ನೋಡ್ಬೋದು ಫೈಲ್ ಸೈಜ್ ಕಡಿಮೆ ಆಗುತ್ತೆ.